ಒಂದು ಚಿಕ್ಕ ಹಳ್ಳಿಯಲ್ಲಿ ಮಮತೆಯ ಅಜ್ಜಿ ಒಬ್ಬಳು ವಾಸಿಸುತ್ತಿದ್ದಳು. ಆಕೆಯ ಮನೆಯ ಬಳಿಯಲ್ಲಿ ಒಂದು ದೊಡ್ಡ ಬಾಳೆ ಮರ ಇತ್ತು. ಆ ಮರದಲ್ಲಿ ಪ್ರತಿದಿನ ಒಂದು ಪಾರಿವಾಳ ಬಂದು ಕುಳಿತು ಕೂಗುತ್ತಿತ್ತು. ಅಜ್ಜಿ ದಿನವೂ ಆ ಪಾರಿವಾಳವನ್ನು ಹೀಗೆಂದಳು: "ಓ ಕಂದ, ನೀನು ನನಗೆ ಅತಿಥಿಯಂತೆ. ನಿನಗೆ ಹಸಿವಾಗಿರಬಹುದು." ಅವಳ ಕೈಯಲ್ಲಿ ಸ್ವಲ್ಪ ಅಕ್ಕಿ ಅಥವಾ ಜೋಳದ ಕಾಳುಗಳನ್ನು ಬಿಸಾಡುತ್ತಿದ್ದಳು. ಪಾರಿವಾಳ ಹರ್ಷದಿಂದ ಚುಮುಕಾಡುತ್ತಾ ತಿನ್ನುತ್ತಿತ್ತು. ಕಾಲ ಕಳೆದಂತೆ ಪಾರಿವಾಳ ಅಜ್ಜಿಯೊಂದಿಗೆ ಅಭಿಮಾನಿ ಸ್ನೇಹ ಬೆಳೆಸಿಕೊಂಡಿತು. ಅಜ್ಜಿ ಒಬ್ಬಂಟಿತನದಲ್ಲಿದ್ದರೂ ಪಾರಿವಾಳದ ಆಗಮನದಿಂದ ಅವಳ ಮನದಲ್ಲಿ ಸಂತೋಷ ತುಂಬುತ್ತಿತ್ತು. ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಮಳೆಯಾಯಿತು. ಎಲ್ಲರ ಮನೆಯೂ ಬಾಗಿಲು ಮುಚ್ಚಿಕೊಂಡರು. ಆದರೆ ಅಜ್ಜಿಯ ಮನೆಯನ್ನು ನೀರು ನುಗ್ಗಲು ಪ್ರಾರಂಭಿಸಿತು. ಆಕೆ ಏನು ಮಾಡುವುದು ಎಂದು ಕಂಗಾಲಾಗಿದ್ದಾಗ ಪಾರಿವಾಳ ಹಾರಿ ಬಂದು ಕಿಟಕಿಯ ಬಳಿ ಕೂಗಿತು. ಅದನ್ನು ನೋಡಿ ಅಜ್ಜಿ ಬಾಗಿಲು ತೆರೆದು ಹೊರಗೆ ಬಂದಳು. ಹಳ್ಳಿಯವರು ಅವಳನ್ನು ನೋಡಿ ನೆರವಿಗೆ ಬಂದರು. ಹೀಗಾಗಿ ಅಜ್ಜಿ ಅಪಾಯದಿಂದ ಪಾರಾದಳು. ಅಜ್ಜಿ ಕಣ್ಣೀರನ್ನು ತುಂಬಿ ಪಾರಿವಾಳವನ್ನು ನೋಡಿ ಹೇಳಿದಳು: "ನೀನು ಕೇವಲ ಪಕ್ಷಿಯಲ್ಲ, ನೀನು ನನ್ನ ಮೊಮ್ಮಗನೇ. ದೇವರು ನಿನ್ನ ಮೂಲಕ ನನಗೆ ಜೀವ ಕೊಟ್ಟನು." ಆ ದಿನದಿಂದ ಅಜ್ಜಿ ಮತ್ತು ಪಾರಿವಾಳದ ಸ್ನೇಹ ಹಳ್ಳಿಯಲ್ಲೇ ಎಲ್ಲರಿಗೂ ಮಾದರಿಯಾಗಿತು.